ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ನಾನು ದೋಸೆ ಮಾಡಿದ್ದೆ. ದೋಸೆ ಮಾಡಿದ್ದಿನ ಅಂತೂ ಗೊತ್ತೇ ಗೊತ್ತಿರುತ್ತೆ ಎಲ್ಲ ಹೆಣ್ಮಕ್ಳಿಗೂನು. ಒಬ್ಬೊಬ್ರಿಗೆ ಒಂದೊಂದ್ ಸಲ ಬಿಸಿ ದೋಸೆ ಹಾಕ್ಕೊಡ್ಬೇಕು. ಈ ಪಡ್ಡು ಮತ್ತೆ ದೋಸೆ ಮಾಡಿದ ದಿನ ಕೆಲ್ಸ ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು. ಸೊ ಯಾಹ್ ನೀವು ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ಯಾ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಸೊ ಅಮ್ಮ ಆಲ್ರೆಡಿ ಕೆಲಸನೆಲ್ಲ ಮುಗಿಸ್ಬಿಟ್ಟಿದ್ರು ಅರ್ಧ. ನಾನು ಸ್ವಲ್ಪ ಪಾತ್ರೆಗಳಿತ್ತು ಅದೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ತಿಂಡಿ ಆದ್ಮೇಲೆನೆ ಒಂದೇ ಸಲ ಎಲ್ರದ್ದು ತಿಂಡಿ ಮುಗ್ಸಿ ಹೋದ್ಮೇಲೆನೆ ನಾನು ಕ್ಲೀನಿಂಗ್‌ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ಒಬ್ರು ತಿಂಡಿ ತಿಂದಿಲ್ಲ ಅಂದ್ರೂ ನಾನು ಅಡುಗೆ ಮನೆನ ಕ್ಲೀನ್ ಮಾಡಲ್ಲ. ನನ್ಗದೇನೋ ಗೊತ್ತಿಲ್ಲ, ಸಮಾಧಾನ ಅಂತ ಅನ್ಸಲ್ಲ. ಎಲ್ರು ತಿಂದೋಗ್ಬಿಟ್ರೆ ಮತ್ತೆ ನಮ್ ಗುಂಡುಂಗೂ ಕೂಡ ತಿಂಡಿ ಹಾಕ್ಬಿಟ್ರೆ ಫುಲ್ ಕಂಪ್ಲೀಟ್ ಎಲ್ರದ್ದು ಆಯ್ತು. ನೀನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೋದು ಅನ್ನೋದು ಒಂದು ಸಮಾಧಾನ ನನಗೆ. ಹಂಗಾಗಿ ಯಾರು ಒಬ್ರು ತಿಂದಿಲ್ಲ ಅಂದ್ರು, ಹನಿ ಕೂಡ ತಿಂದಿಲ್ಲ ಅಂದ್ರು ನಾನು ಅಡ್ಗೆ ಮನೆ ಕ್ಲೀನ್ ಮಾಡಲ್ಲ. ಫಸ್ಟ್ ಎಲ್ರದ್ದು ಆದ್ಮೇಲೆ ನಂದು ಆದ್ಮೇಲೆನೆ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ನನ್ಗೊಬ್ರು ಕಾಮೆಂಟ್ ಮಾಡಿದ್ರು. ಸಖತ್ ಖುಷಿ ಆಯ್ತು ನಂಗೆ ಆ ಕಾಮೆಂಟ್‌ನ ನೋಡ್ಬಿಟ್ಟು. ಯಾಕೆ ಅಂತಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಾ, ರೈಟ್ ಹ್ಯಾಂಡ್ ಯೂಸ್ ಮಾಡಲ್ವಾ? ನೀವು ರೈಟ್ ಹ್ಯಾಂಡ್ ಯೂಸ್ ಮಾಡಿ, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ನನ್ಗಂತೂ ಆ ಮೆಸೇಜ್ ನೋಡಿ ನಿಜವಾಗ್ಲೂ ಬೇಜಾರಾಗ್ಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆ ಅಂತ ಅಂದ್ರೆ ನಮ್ಮ ಟೀಚರ್ ಕೂಡ ನನಗೆ ತುಂಬಾ ಟ್ರೈ ಮಾಡಿದ್ರು. ನನ್ನ ಲೆಫ್ಟ್ ಹ್ಯಾಂಡ್ ಬಿಡಿಸ್ಬೇಕು, ರೈಟ್ ಹ್ಯಾಂಡಲ್ಲಿ ಬರೆಯೋ ಥರ ಮಾಡ್ಬೇಕು ಅಂತ ಹೇಳಿ. ಬಟ್ ಆ ಟೈಮಲ್ಲಿ ನಾನು ನಿಜವಾಗ್ಲೂ ಕಲೀಲಿಲ್ಲ. ಕೈಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ ನನಗೆ. ಕಲಿಯೋದಕ್ಕೆ ಆಗ್ಲಿಲ್ಲ, ನಾನು ತುಂಬ ಟ್ರೈ ಮಾಡಿದೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಾನು ರೈಟ್ ಹ್ಯಾಂಡಲ್ಲೇ ಇವಾಗ ಬರೆಯೋದು. ಬಟ್ ಲೆಫ್ಟ್ ಹ್ಯಾಂಡ್‌ನ ನಾನು ನಿಜವಾಗ್ಲೂ ಬಿಡೋದಕ್ಕಾಗ್ತಿಲ್ಲ. ಐ ಥಿಂಕ್ ಅದು ಜೀನ್ಸೋ ಅಥವಾ ನಾನು ಅಭ್ಯಾಸ ಮಾಡ್ಕೊಂಡಿರೋದೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಲೆಫ್ಟ್ ಹ್ಯಾಂಡಲ್ಲೇನೇ ಕೆಲಸ ಮಾಡೋದು. ಏನೇ ವೆಯ್ಟ್ ಲಿಫ್ಟ್ ಮಾಡ್ಬೇಕಂದ್ರೂ ನಂಗೆ ಲೆಫ್ಟ್ ಹ್ಯಾಂಡೇ ಸಪೋರ್ಟ್ ಮಾಡೋದು. ರೈಟ್ ಹ್ಯಾಂಡ್ ನನ್ಗೆ ಅಷ್ಟಕ್ಕಷ್ಟೇ. ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಇವಾಗ ನೀವು ರೈಟ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಮಾಡಿದಾಗ ನಿಮ್ಗೇನೋ ಒಂಥರ ಫೀಲ್ ಆಗುತ್ತೆ. ಅದೇ ಥರ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿ ನನ್ಗಿವಾಗ ರೈಟ್ ಹ್ಯಾಂಡಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಏನೋ ಒಂಥರ ವಿಚಿತ್ರವಾಗಿ ಫೀಲಿಂಗ್ ಬಂದ್ಬಿಡುತ್ತೆ ನನಗೆ. ಅಯ್ಯೋ! ಇದು ನಂದಾ ಕೈ ಅನ್ನೋ ಥರ ಆಗ್ಬಿಡುತ್ತೆ ನನಗೆ. ಹಂಗೆಲ್ಲ ವಿಚಿತ್ರವಾಗಿ ಫೀಲಿಂಗ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ನಂಗೆ. ಹಾಗಾಗಿ ನಾನು ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ನಾನು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡೋದು. ಸೊ ಒಂಥರ ಖುಷಿ ಆಯ್ತು ನನ್ನ ಹಳೆ ನೆನಪುಗಳನ್ನ ಕ್ರಿಯೇಟ್ ಮಾಡಿದ್ದು. ಹಾಗೆ ಹುಳ್ಳಿಕಾಳನ್ನ ನೆನ್ಸಿದ್ವಿ. ನಮ್ಮ ಮನೆಗಂತೂ ಇದು ಯಾವಾಗಲೂ ಸ್ಟಾಕ್ ಇರಲೇಬೇಕು ಫ್ರೆಂಡ್ಸ್. ಇದಿಲ್ಲ ಅಂದರೆ ನಮ್ಮಮ್ಮ ಇದ್ದಾಗಂತೂ 100% ಇರಲೇಬೇಕು. ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಅದಂತೂ ಒಂಥರ ನಮ್ಮ ಮನೇಲಿ ಯಾವಾಗಲೂ ಆಲ್ ಟೈಮ್ ಅಂತಾನೆ ಹೇಳ್ಬೋದು ಸ್ಟಾಕ್ ಇರುತ್ತೆ. ಇನ್ನ ಇವಾಗಂತೂ ಬೇಸಿಗೆ, ಅದ್ರಲ್ಲೂ ನಮ್ಮ ಚಿತ್ರದುರ್ಗ ಕಡೆ ಕೇಳಬೇಕಾ ಬಿಸಿಲಂತೂ ಅಬ್ಬಬ್ಬಬ್ಬಾ! ಕೇಳಂಗೆ ಇಲ್ಲ ಫ್ರೆಂಡ್ಸ್, ಅಷ್ಟು ಇರುತ್ತೆ. ಅದಕ್ಕೇನೆ ಬೆಲ್ಲದಣ್ಣಿತ್ತು. ಸರಿ ಇದ್ರ ಜ್ಯೂಸ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೆ. ನೀವು ಡೈರೆಕ್ಟಾಗಿ ಬೆಲ್ಲ ಮತ್ತೆ ಬೆಲ್ಲದಣ್ಣ ಮಿಕ್ಸಿಗೆ ಹಾಕ್ಬೋದು. ಬಟ್ ನಾನು ಒಂದೇ ಸಲ ಮಿಕ್ಸಿಗೆ ಹಾಕ್ಲಿಲ್ಲ. ಯಾಕಂದ್ರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಬೆಲ್ಲನ. ಹಂಗಾಗಿ ಅದೊಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಬೆಲ್ಲದಣ್ಣ ರುಬ್ಕೊಂಡಿದ್ದೆ. ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀಟಾಗಿ ಮಿಕ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಾನು ಕೆಲಸನೂ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆದೆ. ಇವತ್ತು ಬುಧವಾರ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಆ್ಯಕ್ಚುಲಿ ನಮ್ಮದು ತೇರಿರೋದು ಶುಕ್ರವಾರ ಆಯಿತಾ. ಬಟ್ ಇವಾಗಲೇ ಎಷ್ಟು ಕ್ರೌಡ್ ಆಗಿಬಿಟ್ಟಿದೆ ಅಂದರೆ ನೀವು ನಂಬೋದೇ ಇಲ್ಲ. ಆ್ಯಕ್ಚುಲಿ ಇಲ್ಲಿಗೆ ಬರೋರಿಗೆ ಗೊತ್ತಿರುತ್ತೆ ಇಲ್ಲಿ ಸಿಚುಯೇಷನ್ ಹೆಂಗಿರುತ್ತೆ ಅಂತ ಹೇಳಿ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಮನೇಲಿ ಇಲ್ಲಿ ಸ್ವಂತ ಮನೆಗಳು ಅಥವಾ ಸ್ವಂತ ಅಂದರೆ ಇದೇ ಊರಲ್ಲಿ ಇರೋ ಅಂಥವ್ರು ಯಾರು ಕೂಡ ಜಾತ್ರೆನ ಮಾಡೋದೇ ಇಲ್ಲ ಅಂತ ಅನ್ಕೊಂಬಿಡಿ. ಯಾಕೆ ಅಂದರೆ ಎಲ್ರೂ ಅವತ್ತು ದುಡಿಯೋಕ್ಕೋಸ್ಕರನೇ ಟ್ರೈ ಮಾಡ್ತಾರೆ. ಒಂದು ಚಿಕ್ಕ ಜಾಗ ಇದ್ರು ಅಲ್ಲಿ ಟೀ ಅಂಗಡಿ ಮಾಡೋದು ಅಥವಾ ತಿಂಡಿಗಳು, ಬಜ್ಜಿ, ಬೋಂಡ, ಸೊ ಈ ಥರದ್ದು ಏನಾದರೂ ಒಂದು. ಮತ್ತು ದೇವಸ್ಥಾನದ ಮುಂದೆ ಫುಲ್ಲು ಕಾಯಿ, ಸೊ ಈ ಥರದ್ದು ಒಂದು ಏನಂತ ಹೇಳ್ತಾರೆ, ಫ್ರೀ ಇರೋದೇ ಇಲ್ಲ. ಜಾತ್ರೆ ಟೈಮಲ್ಲಿ ಚೆನ್ನಾಗಿ ದುಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿರೋರು ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ ನಾನು ನೋಡಿರೋ ಮಟ್ಟಿಗೆ. ಚೆನ್ನಾಗಿರತ್ತೆ ಒಂಥರ. ಹಾಗೆ ನಮಗೆ ಶುಕ್ರವಾರ ಎಲ್ಲ ಅಂದರೆ ತೇರು ಮನೆ ಹತ್ರನೇ ನಿಂತ್ಕೊಂಡು ನೋಡಬೇಕು. ಯಾಕಂದರೆ ಆ ಕ್ರೌಡಲ್ಲಂತೂ ಹೋಗೋಕ್ಕಾಗಲ್ಲ. ಸರಿ ಆಯಿತು, ಅದಕ್ಕೆ ಇವತ್ತು ದೇವ್ರ ದರ್ಶನ ಆದರೂ ಮಾಡ್ಕೊಂಬರೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಸಂಜೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನು ಮಾಡೋದು ಗೊತ್ತಿಲ್ಲ ಹೆಂಗಾಗುತ್ತೆ ಅಂಥೇಳಿ. ಬಟ್ ಹೋಗಿ ಬರೋಣ ಅಂತ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ. ಆ್ಯಕ್ಚುಲಿ ಅಕ್ಕವ್ರ ಮನೆ ಹತ್ರನೇ ಅಲ್ವಾ ದೇವಸ್ಥಾನ ಇರೋದು. ಸೊ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಒಳಮಠ ಹೊರಮಠ ಅಂಥೇಳಿ 2 ದೇವಸ್ಥಾನ. ಸೊ ಇಲ್ಲಂತೂ ಕಾಲಿಡೋಕ್ಕೆ ಜಾಗ ಇಲ್ಲ. ಒಂದು ಚರಂಡಿ ಕೂಡ ಫುಲ್ಲು ಎಲ್ಲ ಕಡೆ ಅಂದರೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದು ಜನ ಆಲ್ರೆಡಿ ಇವಾಗಲೇ ಬಂದು ಎಲ್ಲ ಈ ಶೆಡ್ಗಳು ಹಾಕೋತಾರೆ ನೋಡಿ, ಸೊ ಆ ಥರ ಹಾಕೊಂಡ್ಬಿಟ್ಟಿದ್ದಾರೆ. ದೇವಸ್ಥಾನ ಆಲ್ಮೋಸ್ಟ್ ರಶ್ಶೇ ಇರುತ್ತೆ ಅಂತ ಅಂದ್ಲು.
ಬಟ್ ಆದರೂ ಜಾತ್ರೆ ಟೈಮಲ್ಲಿ ಎಷ್ಟು ರಶ್ ಇದ್ರೂ ಆ ಜನದ ಮಧ್ಯೆ ಹೋಗಿ ಬರೋ ಖುಷಿನೇ ಬೇರೆ ಅಲ್ಲ. ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಂಗೆ ದೇವ್ರ ದರ್ಶನನೂ ಆಗುತ್ತೆ. ಇನ್ನು ಮಾಮೂಲಿ ಫ್ರೈಡೇ ತೇರೆಲ್ಲ ನೋಡಿಕೊಂಡು ಸೊ ಹೊರಗಡೆ ಚೆನ್ನಾಗಿರುತ್ತೆ, ಜಾತ್ರೆಯಲ್ಲಿ ಓಡಾಡ್ಕೊಂಬಂದ್ರಾಯ್ತು. ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಹೋಗಬೇಕು. ಇವಾಗ ಸ್ವಲ್ಪ ಏನಾದರೂ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಹೋದರೆ ಅಲ್ಲಿ ಹೋಗಿದ ಕಡೆ ಸ್ವಲ್ಪ ಫ್ರೀ ಅನಿಸುತ್ತೆ. ತುಂಬ ಏನು ದೂರ ಇಲ್ಲ, 1 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ದೇವಸ್ಥಾನ. ಬಟ್ ಸಿಟಿ ಒಳಗಡೆಯಿಂದನೇ ನಾವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ನಮ್ಮ ಅಂಗಡಿ, ನಮ್ಮ ಅಕ್ಕವ್ರ ಅಂಗಡಿ, ಸೊ ಅದಾದಮೇಲೆ ನೆಕ್ಸ್ಟು ಹಾಗೆ ಸ್ವಲ್ಪ ಮುಂದೆ ಹೋದ್ರೇ ದೇವಸ್ಥಾನ ಸಿಗುತ್ತೆ. ಬಟ್ ಆದ್ರೂ ಕಿಲೋಮೀಟರ್ ವೈಸ್ ಹೇಳ್ಬೇಕು ಅಂದರೆ 1-1.5 ಕಿಲೋಮೀಟರ್ ಆಗುತ್ತೆ. ಬಟ್ ಅದು ದೂರ ಅಂತ ಅನಿಸೋದೇ ಇಲ್ಲ ಸಿಟಿ ಮಧ್ಯೆ ಹೋಗೋದ್ರಿಂದ. ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇನ್ನು ಸೊಪ್ಪನ್ನ ತರಿಸ್ಬಿಟ್ಟಿದ್ದೆ ಫ್ರೆಂಡ್ಸ್, ನೋಡಿ ಹೆಂಗಿದೆ ಅಂತ ಹೇಳಿ. ಈ ಬಿಸಿಲಿಗೆ ಏನೂ ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ. ಯಾಕಂದರೆ ನಾನು ತರಿಸಿದ್ದು ಆಲ್ಮೋಸ್ಟ್ ಒಂದು 3-4 ಗಂಟೆ ಟೈಮಲ್ಲಿ ತರಿಸಿದ್ದು ಸಾಂಬಾರು. ನನಗೆ ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಹೀಗೋ ಅಥವಾ ನನಗೆ ಹೀಗೋ ಗೊತ್ತಿಲ್ಲ. ನಾನು ಇಲ್ಲೇನೆ ಮನೆಗೂ ನಮ್ಮ ದೇವಸ್ಥಾನಕ್ಕೂ ತುಂಬ ದೂರ ಏನೂ ಇಲ್ಲ. ಬಟ್ ನನಗೆ ಸಾಂಬಾರು ಮಾಡಿಟ್ಟು ಹೋಗ್ಬಿಟ್ರೆ ಬಂದು ರೈಸು, ಮುದ್ದೆ ಅಥವಾ ಚಪಾತಿ ಏನಾದರೂ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಂದ್ಬಿಟ್ಟು ಸಾಂಬಾರು ಮಾಡ್ಬೇಕಂದ್ರೆ ನಂಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸಾಂಬಾರು ಸರಿ ಆಯಿತು. ಈ ಬಿಸಿಲಿಗೆ ಈ ಮಸಾಲೆ ಸಾರು, ಹುಳಿ ಸಾರೆಲ್ಲ ತಿನ್ನೋಕ್ಕಾಗಲ್ಲ. ಈ ಥರ ಮಸ್ಸೊಪ್ಪು, ಮಸ್ಕಾಯಿ, ಟೊಮೊಟೊ ಸಾರು, ಸೊ ಈ ಥರದ್ದು ಏನಾದರೂ ತಿನ್ಕೊಬೋದು. ಹಾಗಾಗಿ ಸರಿ ಆಯಿತು. ಮನೇಲಿ ಬೇರೆ ಪಾಲಕ್ ಸೊಪ್ಪು ಒಂದು ಕಟ್ಟ ಹಂಗೆ ಇತ್ತು. ಅದಕ್ಕೋಸ್ಕರ ಮೆಂತ್ಯ ಮತ್ತು ಕೊತ್ತಂಬರಿ ಎಲ್ಲ ತರಿಸ್ಕೊಂಡೆ. ಚೆನ್ನಾಗಿರುತ್ತೆ ಈ ಸಾಂಬಾರು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಆಲ್ರೆಡಿ ಈ ರೆಸಿಪಿನ ಶೂಟ್ ಮಾಡಿ ತೋರಿಸಿದ್ದೀನಿ. ಸಖತ್ತಾಗಿರುತ್ತೆ. ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ, ಹೆವಿ ಎಲ್ಲ ಏನೋ ಹಾಕೋದು ಬೇಕಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಂಬಾರಿಗೆ ಇಡೋಣ ಅಂತ ಅನ್ಕೊಂಡು ನಮ್ಮಮ್ಮ ನೆಲ ಎಲ್ಲ ಒರೆಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಬಗ್ಗಿ ಒರೆಸೋದ್ರೇನೆ ಸಮಾಧಾನ. ಮೂಲೆನೂ ಬಿಡಲ್ಲ ಫ್ರೆಂಡ್ಸ್. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ಇರೋ ಹತ್ರ ಒಂದು ಕಡ್ಡಿ ಕೂಡ ಸಿಗಲ್ಲ. ಅಷ್ಟು ಕ್ಲೀನಾಗಿರುತ್ತೆ ಮನೆ ಅಂತಾನೆ ಹೇಳ್ಬೋದು. ಇವಾಗ ಸಾಂಬಾರು ರೆಡಿ ಮಾಡಿಟ್ಟು ಹೋಗ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ. ಹಂಗೂನು ನಾನು ಲೇಟಾಗಿ ಹೋದೆ. ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಒಗ್ಗರಣೆ ಕೂಡ ಹಾಕಿ ಆದಮೇಲೆ ನಾನು ರೈಸ್‌ನ ಕೂಡ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು. ಹೋಗಿ 2 ದೇವಸ್ಥಾನ, ಒಳಮಠ, ಹೊರಮಠ 2ಕ್ಕೂ ಹೋಗಿ ಬಂದೆ. ತುಂಬಾನೇ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಇವತ್ತು ಬುಧವಾರ ಆಗಿರೋದ್ರಿಂದ ಇನ್ನೂ ರೆಡಿ ಮಾಡ್ಕೋತಾನೆ ಇದ್ದಾರೆ. ಎಷ್ಟು ಮಾಡಿದ್ರು ಸಾಕಾಗಲ್ಲ. ತುಂಬ ಜನ, ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನಾವು ಹೋದಾಗ ಜನ ತುಂಬ ಕಡಿಮೆ ಇದ್ರು. ದರ್ಶನ ಚೆನ್ನಾಗಾಯ್ತು. ಯಾಕಂದ್ರೆ ತೇರು, ಚಿಕ್ಕ ತೇರು ಎಳೀತಿದ್ರಲ್ವಾ, ಸೊ ಎಲ್ರೂ ತೇರ್ ಹತ್ರ ಇದ್ರು. ಹಂಗಾಗಿ ನಮಗ್ ದರ್ಶನ ತುಂಬಾ ಚೆನ್ನಾಗಾಯ್ತು. ಆಕ್ಚುಲಿ ನಾನ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಸರಿ, ಇವಾಗ ಹೇಗಿದ್ರು ತೇರು ಡೈಲಿ ಬರುತ್ತೆ ಅಂತ ನನಗೆ ಗೊತ್ತಿತ್ತಲ್ವಾ. ಈ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದರ್ಶನ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇನ್ನ ನಾಳೆ ಗುರುವಾರ ಇದೆಯಲ್ಲ, ಯಪ್ಪಾ ಫ್ರೆಂಡ್ಸ್, ನಿಜ ನೀವು ನಂಬಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಹತ್ತತ್ರ 6 ರಿಂದ 8 ಲಕ್ಷ ಜನ ಮೇ ಬಿ ಸೇರ್ಬೋದು ಅನ್ಸುತ್ತೆ ಈ ಸಲ. ಅಷ್ಟು ಕ್ರೌಡ್ ಇರತ್ತೆ. ಎಲ್ಲಿ ನೋಡಿದ್ರು ಮೂಲೆ ಮೂಲೆಗೂ, ಮನೆ ಮುಂದೆ ಎಲ್ಲಾ ಕಡೆನೂ ಅವ್ರು ಶೆಡ್‌ಗಳ್ನ ಹಾಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಷ್ಟು ಕ್ರೌಡ್ ಇರತ್ತೆ. ಸರಿ, ಆ ಕ್ರೌಡಲ್ಲಿ ನಾವಂತೂ ದೇವ್ರ ದರ್ಶನ ಮಾಡಕ್ಕಾಗಲ್ಲ. ಇವತ್ತಾದ್ರೂ ಹೋಗ್ಬಿಡೋಣ, ಫ್ರೀ ಇರುತ್ತೋ ಏನೋ ಅಂತ ಅನ್ಕೊಂಡ್ವಿ, ಕ್ರೌಡ್ ಇರುತ್ತೋ ಏನೋ ಅಂತ. ಬಟ್ ಇಲ್ಲ ಫ್ರೆಂಡ್ಸ್, ತುಂಬಾನೇ ಆಮ್, ಕಡಿಮೆ ಜನ ಇದ್ರು. ಯಾಕಂದ್ರೆ ಎಲ್ಲರೂ ತೇರ್ ಹತ್ರ ಇದ್ರು, ಪೂಜೆ ನಡೀತಾ ಇತ್ತು. ಹಂಗಾಗಿ ತೇರ್ನ ನೋಡಿ ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ರೆಡಿ ಆಗ್ತಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲಾ ಕಡೆನೂ ಈ ತರ ಲೈಟಿಂಗ್ಸ್ ನೋಡೋದೇ ಒಂಥರ ಚಂದ ಅಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ತರ ಲೈಟಿಂಗ್ಸ್ ನೋಡಕ್ಕೆ. ಹಾಗೆ ಪ್ರತಿ ಸಲ ಏನ್ ಮಾಡ್ತಿದ್ರು ಗೊತ್ತಾ, ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಇದು ಗರಿ ಬರುತ್ತೆ ನೋಡಿ, ತೆಂಗಿನ ಗರಿ. ಸೊ ಅದನ್ನ ಹಾಕ್ಬಿಟ್ಟು ಎಲ್ಲಾ ಕಡೆನೂ, ಅಂದ್ರೆ ನೆರಳಿಗೋಸ್ಕರ ಮಾಡ್ತಾ ಇದ್ರು. ಕ್ಯೂ ಸಿಸ್ಟಮ್ ಇರುತ್ತಲ್ವಾ, ಹಂಗಾಗಿ ನೆರಳಿಗೋಸ್ಕರ ಮಾಡ್ತಾ ಇದ್ರು. ಬಟ್ ಈ ಸಲ ಗೊತ್ತಿಲ್ಲ, ಇದು ಈ ತರ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಬಟ್ ಒಳಗಡೆ ಆದ್ರೂನು ಗರಿ ಹಾಕಿರ್ತಾರೆ ಅನ್ಕೊಂಡೆ, ಇಲ್ಲ ಒಳಗಡೆ ಕೂಡನು ಶಾಮಿಯಾನನೇ ಹಾಕಿದ್ರು. ಇನ್ನ ನೋಡಿ, ತುಂಬಾ ಏನಿಲ್ಲ ಅಂದ್ರೂ ದೇವಸ್ಥಾನದ ಮುಂದೆಯಿಂದ ಐ ಥಿಂಕ್ ಒಂದು 3/4 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಇಂದನೂ ಕ್ಯೂ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ. ಬಟ್ ದೇವಸ್ಥಾನದ ಮುಂದೆ ರೋಡ್ ಹೇಳ್ತಾ ಇರೋದು ನಾನು, ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬಾನೇ ಕ್ರೌಡ್ ಅಂತಾನೆ ಹೇಳ್ಬೋದು. ಅವತ್ತಿನ ದಿನ ದೇವಸ್ಥಾನದ ಒಳಗಡೆ ಅಂತೂ ಯಾರೂ ಕಾಲಿಡಕ್ಕಾಗಲ್ಲ, ಅಷ್ಟು ಕ್ರೌಡ್ ಇರತ್ತೆ. ಇನ್ನ ಎಲ್ಲ ರೆಡಿ ಮಾಡ್ತಾ ಇದ್ರು. ಬಟ್ ಇಲ್ಲಿ ಹೋಗಿದ ತಕ್ಷಣ ಒಂದ್ ಪಾಪ ಅದು ಕಬ್ಬಿಣದೆಲ್ಲ ಇಟ್ಬಿಟ್ಟಿದಾರಲ್ಲ, ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಪಾಪು ಅದ್ರ ಮೇಲೆ ಜಗ್ತಾ ಇತ್ತು ಹಿಡ್ಕೊಂಡು. ಅದ್ ಸಡನ್ ಆಗಿ ಮುಂದೆ 2 ಇಟ್ಟಿದ್ದಿದ್ದು ಬಿದ್ಬಿಡ್ತು. ನಿಜವಾಗ್ಲೂ ಕಾಲೇ ಏನೋ ಆಗ್ಬಿಡ್ತು ಅಂತ ಅನ್ಕೊಂಡೆ. ಬಟ್ ಥ್ಯಾಂಕ್ ಗಾಡ್, ಪಾಪುಗ್ ಸ್ವಲ್ಪ ಏನೋ ಗಲ್ಲದ ಹತ್ರ ನೋವಾಯ್ತು, ಅಷ್ಟು ಬಿಟ್ರೆ ಇನ್ನೇನೂ ಆಗ್ಲಿಲ್ಲ. ಅದು ಹೆವಿ ಇದೆ ಕಬ್ಬಿಣದ್ದು. ಕಾಲ್ ಮೇಲೆ ಬಿದ್ದಿದ್ರೆ ನಿಜವಾಗ್ಲೂ ಕಾಲ್ ಇರ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ.
ಇನ್ನು ಒಳಮಠ ದೇವಸ್ಥಾನದ ಹತ್ರ ಬಂದ್ವಿ. ಬಟ್ ಹತ್ತೋ ಕಾಲ ಆಗಿದ್ರಿಂದ ಸ್ವಲ್ಪ ಬೇಗ ಕ್ಲೋಸ್ ಮಾಡಿದ್ರು. ಯಾಕಂದ್ರೆ ತುಂಬ ಜನ ಪೊಲೀಸ್ ಎಲ್ಲ ಇದ್ರು. ಅವರು ಕ್ಲೋಸ್ ಮಾಡ್ತಿದ್ರು. ತುಂಬ ಜನ ಬರೋರು ಹೋಗೋರಿದ್ದಾರೆ. ನೀವೇ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಜನ ಆಲ್ರೆಡಿ ಸ್ಟೇ ಆಗಿದ್ದಾರೆ ಅಂತ ಹೇಳಿ. ಈ ದೇವಸ್ಥಾನದ ಹತ್ರ ಸಾಧುಗಳು ಜಾಸ್ತಿ ಇರ್ತಾರೆ. ಭಜನೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಸಿಕ್ಕಾಪಟ್ಟೆ ಇರ್ತಾರೆ ಸಾಧುಗಳು. ಸರಿ ಆಯ್ತು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಒಂಥರ ಖುಷಿ ಅನಿಸ್ತು. ನಡ್ಕೊಂಡು ಬರಬೇಕು ಅಂತ ಅನ್ಸುತ್ತೆ ನನಗೆ. ಬಟ್ ಈ ಧೂಳಲ್ಲಿ ಆಗಲ್ಲ. ಇನ್ನೇನು ಮಾಡೋದು ಅಂತೇಳಿ ಕಾರಲ್ಲೇ ಬಂದ್ವಿ. ಅಪ್ಪಾಜಿನಂತೂ ಡ್ರೈವಿಂಗ್ ಮಾಡಕ್ಕೆ ಬಿಡೋದೇ ಇಲ್ಲ. ಇಲ್ಲ ನಾನ್ ಬರ್ತೀನಿ ಅಂತೇಳಿ ಹಠ ಮಾಡಿ ಕೂತಿದ್ದಾಳೆ. ಸರಿ ಆಯ್ತು ಅಂತ ಹೇಳಿ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋವಷ್ಟರಲ್ಲಿ ನನ್ನ ಮಗಳು ಮನೆಗೆ ಹೋದಾಗ ಹರಿ ರೂಮಲ್ಲಿ ಮಲ್ಕೊಂಡಿದ್ದಾನೆ. ಅವನ ಮೇಲೆ ಜಂಪ್ ಮಾಡಬೇಕು ಅಂತ ಹೇಳಿ ಹೋಗಿ ಜಂಪ್ ಮಾಡ್ಕೊಂಡು ಅವಳ ತುಟಿನ ನೋವು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನಗಂತೂ ಅದನ್ನ ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಲ್ಲಿ ಯಾವುದೋ ಪಾಪುಗ್ ಆ ಥರ ನೋವಾಗಿದ್ದು ನೋಡಿ ಛೇ! ಹಿಂಗಾಯ್ತು ಥ್ಯಾಂಕ್ ಗಾಡ್ ಅಂತೆಲ್ಲ ಅನ್ಕೊಂಬಂದೆ. ಪಾಪುಗೇನೂ ಆಗ್ಲಿಲ್ಲ ಸದ್ಯ ಅಂತ ಹೇಳಿ. ಬಟ್ ಮನೆಗೆ ಬಂದಿದ ತಕ್ಷಣ ನನ್ನ ಮಗಳಿಗೆ ಆ ಥರ ತುಟಿ ಗಾಯ ಆಗಿ ಬ್ಲಡ್ ಬಂದಿದ್ದು ನೋಡಿ ನಂಗೆ ಸಖತ್ ಬೇಜಾರಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಆಟ ಆಡ್ಬೇಕಾದ್ರೆ ಹಿಂಗೆಲ್ಲ ಆಗುತ್ತೆ. ನೋಡಿ ತೋರಿಸ್ತಾನೆ ಇಲ್ಲ ಅವಳು ಆ್ಯಕ್ಚುಲಿ ನಾನು ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ. ಬಟ್ ಬ್ಲಡ್ಡು ಜಾಸ್ತಿನೇ ಬಂತು ಅಂತ ಹೇಳ್ಬೋದು. ಬಟ್ ಇವಾಗೇನು ಅಷ್ಟಿಲ್ಲ, ಡ್ರೈ ಆಗಿದೆ. ಸರಿ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆಯಾ? ನಾಳೆ ಹೊಸ ವ್ಲಾಗ್ ನಮ್ಮ ಜಾತ್ರೆದು ತೋರಿಸ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.